ಇದ್ರು ಮಂಡ್ಯ ರೈತ ಸಂಘದವರು ವಿಶೇಷವಾಗಿ ಆ ನದಿ ಪಾತ್ರಕ್ಕೆ ಆಣೆಕಟ್ಟಿಗೆ ಸಂಬಂಧಿಸಿದಂಥ ರೈತರು ಅದರ ಲಾಭ ಪಡ್ಕೊಳ್ಳುವಂಥ ರೈತರು ದುಡಿಯುವ ರೈತರು ಅವರು ಕರೆಸಿ ಮಾತಾಡಿದರು. ಆದರೆ ಅವರ ಮಾತಿಗೆ ನಮ್ಮ ರೈತರು ತೆರೆ ಕೊಡಲಿಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದಿಷ್ಟು ಪೂಜೆಗಾಗಿ ಆರತಿಗಾಗಿ ಕಾವೇರಿ ಆರತಿಗಾಗಿ 92 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಅಂದರೆ ಏನಪ್ಪ ಇದು ಅಂತೇಳಿ ರೈತ ದಿನನಿತ್ಯದ ತನ್ನ ಲಾಭಕ್ಕಾಗಿ ತನ್ನ ಬದುಕಿಗೆ ಬಡದಾಡಿ ಸಾಯ್ತಾ ಇದ್ದಾನೆ. ಆ ನೀರನ್ನ ಉಪಯೋಗ ಮಾಡಿ ತನ್ನ ಕಾಲದ ನಿಂತಂಥ ರೈತ ತನ್ನ ಬದುಕನ್ನು ಇನ್ನಷ್ಟು ಚೆನ್ನಾಗಿ ಮಾಡ್ಕೋಬೇಕಪ್ಪ ಅಂತೇಳಿ ಎಷ್ಟು ನಮಗೆ ಏನೋ ಆ ಒಂದು ವ್ಯಾಪಾರದಲ್ಲಿ ಅನುಕೂಲ ಆಗಲಿ, ನಮ್ಮ ಬೆಳೆಗೆ ಬೆಲೆ ಬರಲಿ ಅಂತ ಪರದಾಡ್ತಾ ಇದ್ರೆ ಇಲ್ಲಿ ಏನೂ ಇಲ್ಲದೆ ಬರೀ ಆರತಿ ಮಾಡೋದಕ್ಕೆ 92 ಕೋಟಿ. ಇನ್ನು ಅಮ್ಯೂಸ್ಮೆಂಟ್ ನೋಡಿ ಸಂತೋಷಪಡೋ ಸಲುವಾಗಿ 2600 ಕೋಟಿ ರೂಪಾಯಿ ಇಷ್ಟು ಇನ್ವೆಸ್ಟ್ಮೆಂಟ್ ಯಾಕಪ್ಪ ಅಂತ ಕೇಳ್ತಾ ಇದ್ದಾರೆ ರೈತರು. ಯಾಕಪ್ಪ ಅಂತಂದ್ರೆ ಈ ದೊಡ್ಡ ಮೊತ್ತವನ್ನು ಅದರ ಉಪಕಾರ್ಯಗಳು ಮತ್ತು ರಿಪೇರಿಗೆ ಹಾಕಿದ್ರೆ ಕೆರೆ ಕೊಳ್ಳ ಹಳ್ಳಗಳನ್ನು ಅದರಲ್ಲೂ ಕೆರೆಗಳನ್ನ ನೀರು ತುಂಬಿಸಿದ್ರೆ ಅಲ್ಲೇನೋ ಸುತ್ತಮುತ್ತಲಿಂದವ್ರು ಜನರಿಗೆ ಅನುಕೂಲ ಆಗೋದಿಲ್ಲ ಏನ್ರಿ ಅಂತ ಕೇಳ್ತಾ ಇದ್ದಾರೆ. ಈಗ ನೀವು 10,000 ಮಂದಿ ತೊಗೊಂಡು ಹೋಗಿ ಆರತಿ ಮಾಡ್ದಂಥ ಕಾವೇರಿ ನದಿ ಮೇಲೆ ನೀವು ಕೊಪ್ಪರ ಇದು ಪೂಜೆ ಮಾಡಿ ಅದನ್ನು ನೀರಾಗಿ ಇಳಿಸಿದಿರಿ, ನೀರು ಅದಕ್ಕೆ ಕಲುಷಿತ ಆಗೋದಿಲ್ಲೇನು, ಈ 10,000 ಜನ ಕೊಡಿದ್ದರಿಂದಾಗೆ ಅಲ್ಲಿ ನೀರಿನಷ್ಟು ಹೊಲಸಾಗೋದಿಲ್ಲೇನದು ಅನ್ನುವಂಥ ಮಾತನ್ನು